ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮೋಕ್ಷಿತಾ ಅವರ ಆಟ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಮೋಕ್ಷಿತಾ ಆ್ಯಕ್ಚುಲಿ ಫೈರ್ ಈಸ್ ಬ್ಯಾಕ್, ಮತ್ತು ಏನು ಹೇಳ್ತಾರೆ, ಬ್ಯಾಕ್ ಟು ಫಾರ್ಮ್. ನಾವು ಕ್ರಿಕೆಟ್ಗಳೆಲ್ಲ ಯೂಸ್ ಮಾಡ್ತೀವಲ್ವ, ಯಾರಾದರೂ ಒಂದು ಫಾರ್ಮಲ್ ಇಲ್ಲ ಅಂತ ಹೇಳಿದರೆ ಬಂದ ತಕ್ಷಣ ಏನು ಫಾರ್ಮಲ್ ಇದ್ದಾರೆ ಗುರು ಅಂತ ಹೇಳಿಬಿಟ್ಟು. ಸೊ ಆ ಒಂದು ಫಾರ್ಮ್ನ ನಾವು ಈ ಮೋಕ್ಷಿತಾ ಅವರಲ್ಲಿ ಕಾಣೋಕ್ಕೆ ಸಿಕ್ತು ಈ ವಾರ. ಈ ಒಂದು ಮಂಡೇ ಸಕ್ಕತ್ತಾಗಿ ಆಡಿದ್ರು. ಎಲ್ಲೂ ಯಾರಿಗೂ ಚೀಟ್ ಮಾಡಲಿಲ್ಲ, ಎಲ್ಲೂ ಯಾರಿಗೂ ಮೋಸ ಮಾಡಲಿಲ್ಲ. ಎಲ್ಲಿ ಎಷ್ಟು ಮೆಚ್ಯೂರ್ಡಾಗಿ ನಿರ್ಧಾರ ತೊಗೋಬೇಕು ಅಷ್ಟು ಮೆಚ್ಯೂರಿಟಿಯಿಂದ ತೊಗೊಳ್ತಾ ಇದ್ದಾರೆ. ಸಕ್ಕತ್ತಾಗಿತ್ತು ಅವ್ರ ಆಟ ಮಾತ್ರ. ಸೊ ಮೊದಲನೇದಾಗಿ ಹನುಮಂತು ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿರುತ್ತೆ. ಏನು ಅಂತ ಹೇಳಿದರೆ, ಅವ್ರಿಗೆ ಇಷ್ಟ ಇರೋ ಯಾವುದಾದ್ರೂ ಒಂದು ಕಂಟೆಸ್ಟೆಂಟ್ ಹೆಸರನ್ನ ತಗೊಂಡು ಅವ್ರಿಗೆ ಒಂದು ಅಧಿಕಾರ ಕೊಡೋದು. ಏನು ಅಧಿಕಾರ ಅದು ಅಂತ ಹೇಳಿದರೆ, ಅವ್ರಿಗೆ ಯಾರು ಬೇಕೋ ಆಪೋಸಿಟಾಗಿ ಗೇಮ್ ಮಾಡೋಕ್ಕೆ ಅವ್ರನ್ನ ಚೂಸ್ ಮಾಡೋ ಅಧಿಕಾರನ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಹನುಮಂತ ಅವರು ಆ ಅಧಿಕಾರವನ್ನು ಭವ್ಯ ಅವ್ರಿಗೆ ಕೊಡ್ತಾರೆ. ಸೊ ಭವ್ಯ ಅವ್ರು ಬಂದುಬಿಟ್ಟು ಸೊ ಮೋಕ್ಷಿತಾ ಅವ್ರನ್ನ ಚೂಸ್ ಮಾಡ್ತಾರೆ. ಆಮೇಲೆ ಇವರು ರಜತ್ ಅವ್ರನ್ನ ಚೂಸ್ ಮಾಡ್ತಾರೆ, ಗೌತಮಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಆ ಒಂದು ಗೇಮಲ್ಲಿ ಮೋಕ್ಷಿತಾ ಅವರು ಸಖತ್ತಾಗಿ ಆಡ್ತಾರೆ. ಆ ಮರದ ಪೀಸ್ಗಳನ್ನ ಏನು ತೊಗೊಂಬರ್ಬೇಕಲ್ವ, ಅಲ್ಲಿ ನೋಡ್ತೀರಾ ಹಂಗೆ ಎಷ್ಟು ಬೇಗ ಆಯಿಲ್ ಹಚ್ಕೊಂಡು ಆ ಒಂದು ಹಲಗೆ ಮೇಲೆ ಹೋಗ್ಬೇಕಾಗಿರುತ್ತೆ. ಅಷ್ಟೊಂದು ಜಾರ್ತಾ ಇರುತ್ತೆ, ಕೈಯೆಲ್ಲ ಬೊಬ್ಬೆಗೆ ಬಂದಿರ್ತವೆ. ಅಲ್ಲೂ ಕೂಡ ಯಾವುದೇ ರೀತಿಯ ಒಂದು ಸ್ಟ್ರಾಟಜಿ ಯೂಸ್ ಮಾಡದೆ, ಯಾವುದೇ ರೀತಿಯ ಅಗ್ರೆಷನ್ ತೋರಿಸದೆ, ಯಾವುದೇ ರೀತಿಯ ಒಂದು ಮಾತುಗಳನ್ನ ಆಡದೆ, ಅನಾವಶ್ಯಕ ಮಾತುಗಳು, ಅನಾವಶ್ಯಕ ಕಾನ್ವರ್ಸೇಷನ್ಸ್ಗಳನ್ನ ಆಡದೆ, ನಿಯತ್ತಾಗಿ ಆ ರೋಪ್ ತೊಗೊಂಡು ಅಷ್ಟು ಬಿದ್ದು ಎದ್ದು ಸಕ್ಕತ್ತಾಗಿ ಆಡಿದ್ರು. ಒಂದು ಸ್ಪೋರ್ಟ್ಸ್ಮನ್ಶಿಪ್ ಅವರಲ್ಲಿ ನೋಡೋಕೆ ಸಿಕ್ತು. ಆ ಪಾಸಿಟಿವಿಟಿ, ರಿಯಲ್ ಆಗಿ ಏನು ಪಾಸಿಟಿವಿಟಿ ಅಂತ ಹೇಳ್ತೀವಲ್ಲ, ಅದು ನಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಮೋಕ್ಷಿತಾ ಅವ್ರ ಕಡೆಯಿಂದ. ಸೊ ಅವರು ಆ ಟಾಸ್ಕ್ನ ವಿನ್ ಆಗ್ತಾರೆ ಕೂಡ. ಅದಾದಮೇಲೆ ನೆಕ್ಸ್ಟು ಟಾಸ್ಕಿಗೆ ಅವರೇ ಆಯ್ಕೆ ಆಗ್ತಾರೆ. ಆಮೇಲೆ ಅವರ ಆಪೋಸಿಟಾಗಿ 3 ಜನನ ಆಯ್ಕೆ ಮಾಡಬೇಕಾಗಿರುತ್ತೆ. ಅಲ್ಲಿ ಕೂಡ ಅವರು ಧನರಾಜ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ಇವರು ಮಂಜಣ್ಣ ಅವ್ರನ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ಭವ್ಯ ಅವ್ರನ್ನ ಆಯ್ಕೆ ಮಾಡ್ತಾರೆ. ಸೊ ಅಲ್ಲಿ ಅಗೇನ್ ಮಂಜು ಅವರು ಫಸ್ಟ್ ಸೋಲ್ತಾರೆ, ನೆಕ್ಸ್ಟು ಧನರಾಜ್ ಅವ್ರನ್ನ ಸೋಲ್ತಾರೆ. ಇವರಿಬ್ಬರು ಸೇರ್ಕೊಂಡು ಆಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂದರೆ, ಇಬ್ಬರು ಸೇರ್ಕೊಂಡು ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಎಲ್ಲ ಹುಡುಗಿರನ್ನ ಯಾರು ಫಿನಾಲೆಗೆ ಹೋಗೋಕ್ಕೆ ಅರ್ಹರಲ್ಲ ಅಂತ ಆಚೆ ಇಟ್ಟಿರ್ತಾರಲ್ವ, ಅದೇ ಹುಡುಗಿರು ಸೇರಿಕೊಂಡು ಒಳ್ಳೆ ಸ್ಟ್ರಾಟಜಿ ಮಾಡಿ, ಎಲ್ಲೂ ಯಾರಿಗೂ ಮೋಸ ಆಗ್ದಿರ, ಎಲ್ಲೂ ಯಾರಿಗೂ ತೊಂದರೆ ಆಗ್ದಿರ, ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು, ಸೊ ಏನೇನು ತಪ್ಪೆಲ್ಲ ಮಿಸ್ಟೇಕ್ಸ್ ಎಲ್ಲ ಮಾಡಿದ್ರಲ್ವ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅಷ್ಟು ಜೆನ್ಯೂನಾಗಿ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಿ ಹುಡುಗಿರಾಗ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಆಟ ಆಡಿ ಪಾಯಿಂಟ್ಸ್ನ ತೊಗೊಂಡು ಗೆಲ್ಲಬೇಕು ಅಂತ ತುಂಬಾ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾಯಿದ್ದಾರೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ದಟ್. ಇದನ್ನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಸೊ ಅಷ್ಟು ನಿಯತ್ತಾಗಿ ಆಡಿದ್ರು. ನೆಕ್ಸ್ಟ್ 2ನೇ ಟಾಸ್ಕಲ್ಲಿ ಇವರು ವಿನ್ ಆಗ್ತಾರೆ, ಭವ್ಯ ಅವರು. ಸೆಕೆಂಡಾಗಿ ಇವರು ಮೋಕ್ಷಿತಾ ಅವರೇ ಆಗ್ತಾರೆ. ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬರುತ್ತೆ, ಹಾವಿನ ಹಲಗೆ ಟಾಸ್ಕು. ಬಾಲ್ನ ಪ್ಲೇಟಲ್ಲಿ ಇರೋ ಥರ ಹಾಕ್ಕೊಂಡು ಎಲ್ಲೂ ಕೂಡ ಮಿಸ್ಟೇಕ್ ಆಗದಿರೋ ಥರ ಮುಂದೆ ಹೋಗಬೇಕಾಗಿರುತ್ತೆ. ಸೊ ಅದರಲ್ಲೂ ಕೂಡ ಅಷ್ಟೇ, ಅವರು ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಭವ್ಯ ಅವರು. ನೆಕ್ಸ್ಟು ಧನರಾಜ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಮೋಕ್ಷಿತಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಅವ್ರು ಬೆಸ್ಟ್ ಅವ್ರು ಕೊಟ್ಟರು ಅಂತ ಹೇಳ್ಬೋದು. ಸೊ ಅವರಲ್ಲಿ ನನಗೆ ಒಂದು ವಿಷಯ ಏನು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಸೊ ಅಷ್ಟೊಂದು ಯಾವುದೇ ನೆಗೆಟಿವಿಟಿಗಾಗಿರ್ಬೋದು, ಅಷ್ಟೊಂದು ಏನು ಹೇಳ್ತಾರೆ, ಇನ್ಫ್ಲುಯೆನ್ಸ್ ಆಗಲ್ಲ ಅವರು ಬೇರೆಯವ್ರ ಕಡೆಯಿಂದ. ಅವರ ನಿರ್ಧಾರ, ಅವರ ಒಂದು ಆ ಗೇಮು, ಅವರ ಒಂದು ಅವರು ತುಂಬಾ ಕ್ಲಿಯರ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಈ ಒಂದು ವಾರದಲ್ಲಿ ಬೇಕಾಗಿರುವಂತಹ ವ್ಯಕ್ತಿತ್ವ ಇದೆ ಅಂತ ಅನಿಸುತ್ತೆ, ಸ್ಪೋರ್ಟ್ಸ್ಮ್ಯಾನ್ಶಿಪ್ ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ ಇರೋದು 2 ವಾರ. ಸುದೀಪ್ ಸರ್ ಹೇಳಿರೋ ಅಷ್ಟು ಮಾತುಗಳನ್ನ ಕಿವಿಗೆ ಹಾಕ್ಕೊಂಡು ತಮ್ಮ ಬೆಸ್ಟನ್ನ ತಾವು ಕೊಡ್ತಾ ಇದ್ದಾರೆ. ಅದ್ರ ಜೊತೆ ತಮ್ಮ ವ್ಯಕ್ತಿತ್ವ ಕೂಡ ಕಾಪಾಡ್ಕೊಳ್ತಾ ಇದ್ದಾರೆ. ಸೊ ಗೆದ್ರೂ ಅಷ್ಟೇ, ಸೋತ್ರೂ ಅಷ್ಟೇ, ಹಿಗ್ಗದೆ ಕೂಗದೆ ಎಷ್ಟು ನ್ಯೂಟ್ರಲೈಸ್ ಆಗಿರಬೇಕೋ ಅಷ್ಟು ನ್ಯೂಟ್ರಲೈಸ್ ಆಗಿರ್ತಾರೆ. ತುಂಬಾ ಚೆನ್ನಾಗಿ ಆಡಿದ್ರು. ಒಂಥರ ಡಿಫ್ರೆಂಟ್ ಮೋಕ್ಷಿತನ ನೋಡ್ಲಿಕ್ಕೆ ಸಿಕ್ತು ಈ ವಾರ. ಸಖತ್ತಾಗಿ ಆಡಿದ್ರು. ಸೊ ಇದೇ ಥರ ಚೆನ್ನಾಗಿ ಆಡಲಿ, ಯಾಕಂದರೆ 2 ವಾರ ಮಾತ್ರ ಇದೆ. ಸೊ ಇದೇ ಥರ ಚೆನ್ನಾಗಿ ಆಡಿ ಮಿಡ್ ವೀಕ್ ಎಲಿಮಿನೇಷನಿಂದ ಸೇವ್ ಆಗಲಿ, ನೆಕ್ಸ್ಟು ಫಿನಾಲೆಗೆ ಹೋಗಲಿ. ಸೊ ನೀವು ಅಷ್ಟೇ, ಯಾರ್ಯಾರು ಅವ್ರವ್ರ ಫ್ಯಾನ್ಸ್ ಇದ್ದೀರಾ ಪಿಂಗ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಕಂಟೆಸ್ಟೆಂಟ್ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಹೋಗಬೇಕು, ಯಾರು ಹೋಗಬಾರ್ದು, ಅಥವಾ ಯಾರು ಅರ್ಹತೆ ಇಲ್ಲ ಈ ಕಪ್ ಗೆಲ್ಲಲಿಕ್ಕೆ, ಯಾರಿಗೆ ಅರ್ಹತೆ ಇದೆ ಕಪ್ ಗೆಲ್ಲಲಿಕ್ಕೆ, ಮತ್ತು ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಈ ವೀಕಲ್ಲಿ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ, ಯಾರ ವ್ಯಕ್ತಿತ್ವ ಕಾಣಿಸ್ತಾ ಇದೆ ಯಾವ ಥರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಮಗೂ ಗೊತ್ತಾಗುತ್ತೆ ಯಾರು ಹೆಂಗೆ ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇಷ್ಟಾಗಿತ್ತು ನಿನ್ನೆಯ ಮೋಕ್ಷಿತಾ ಅವರ ಆಟ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ವರ್ಷನ್ ಆಫ್ ಮೋಕ್ಷಿತಾನ ನೋಡ್ಲಿಕ್ಕೆ ಸಿಕ್ತು. ಸೊ ನಿಮಗೆ ಯಾರ ಆಟ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಮತ್ತೊಂದು ಅಪ್ಡೇಟ್ ಜೊತೆಗೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.